ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಅಣ್ಣಾಮಲೈ ಕರ್ನಾಟಕದಲ್ಲಿದ್ದಾಗ ಸಿಂಗಂ ಈಗ ತಮಿಳುನಾಡಿನಲ್ಲಿ ಆಲ್ಮೋಸ್ಟ್ ಏನೂ ಅಲ್ಲದ ವ್ಯಕ್ತಿ ಆಗಿರುವ ಸ್ಥಿತಿಗೆ ತಲುಪಿದ್ದಾರೆ. ಅವರಿಗೆ ಇದ್ದಂತಹ ಒಂದಷ್ಟು ಹುದ್ದೆ 6 ಕ್ಷೇತ್ರಗಳಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿ ಚುನಾವಣೆಗೆ ತಯಾರಿ ನಡೆಸಿ ಅಂತ ಕೊಟ್ಟಿದ್ದಂತಹ ಜವಾಬ್ದಾರಿಗೂ ಸಹ ಅವರು ನಿರಾಕರಿಸಿ ರಾಜೀನಾಮೆ ಕೊಟ್ಟಿದ್ದಾರೆ. ಆ ಮೂಲಕ ಬಿಜೆಪಿಗೆ ತಮಿಳುನಾಡಿನಲ್ಲಿ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಮತ್ತು ಮುಂದೇನು ಪಕ್ಷ ಬಿಡ್ತಾರಾ, ಹೊಸ ಪಕ್ಷ ಮಾಡ್ತಾರಾ, ಬಿಜೆಪಿಯ ವಿರುದ್ಧನೇ ಚುನಾವಣೆಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ಬರ್ತಾ ಇದೆ. ಹಾಗಾದ್ರೆ ಏನ್ ನಡೀತಾ ಇದೆ ತಮಿಳುನಾಡು ಬಿಜೆಪಿಯಲ್ಲಿ ಮತ್ತು ಮುಂಬರುವ ವಿಧಾನಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಇದನ್ನು ಹೇಗೆ ನೋಡಬೇಕು ಮತ್ತು ಅಣ್ಣಾಮಲೈ ಏನಾಗಿದ್ರು ಏನಾದ್ರು ಸಂಕ್ಷಿಪ್ತವಾಗಿ ನೋಡೋ ಪ್ರಯತ್ನವನ್ನು ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿದ್ರೆ ಅಣ್ಣಾಮಲೈ IPS ಆಫೀಸರ್ ಆಗಿದ್ರು. ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ರು. ಇಲ್ಲಿ ಕೆಲಸ ಮಾಡಿದ ಕೆಲವೇ ವರ್ಷಗಳಲ್ಲೇ ಸಿಂಗಂ ಅನ್ನುವಂತಹ ಹೆಸರು ತಗೊಂಡು ಖಡಕ್ ಆಫೀಸರ್ ಅಂತ ಹೇಳಿ ಸಾಕಷ್ಟು ಜನಮನ್ನಣೆಯನ್ನು ಪಡ್ಕೊಂಡಿದ್ರು, ಫೇಮಸ್ ಆಗಿದ್ರು ಆಕ್ಚುಲಿ. ಆದ್ರೆ 2019ರಲ್ಲಿ ದಿಢೀರಂತ ರಾಜೀನಾಮೆ ಕೊಟ್ಟು ತಮಿಳುನಾಡಿಗೆ ಹೋದ್ರು. ತಮ್ಮ ಮಾತೃಭೂಮಿ ಅಂತ ಕರೀತೀರಾ ಅಥವಾ ಹೋಮ್ ಸ್ಟೇಟ್ಗೆ ಹೋದ್ರು. ಹೋಗಿ ಬಿಜೆಪಿ ಸೇರ್ಕೊಂಡು ರಾಜಕೀಯಕ್ಕೆ ಹೋಗೋದಕ್ಕೆ ಅಂತ IPS ಹುದ್ದೆ ಬಿಟ್ಟಂಗಾಯ್ತು. ಅಲ್ಲಿ ಹೋದ ತಕ್ಷಣ ಬಿಜೆಪಿಯಲ್ಲೂ ಸಹ ಎರಡೂ ಕೈಯಲ್ಲಿ ತಪ್ಕೊಂಡು ಅವರನ್ನ ಸ್ವಾಗತಿಸಿದ್ರು. ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ರು. ಬಹಳ ಶ್ರಮ ವಹಿಸಿ ಅಲ್ಲಿ ಸಿಕ್ಕಾಪಟ್ಟೆ ಓಡಾಡಿ ಇಡೀ ತಮಿಳುನಾಡಿನಲ್ಲಿ ಎನ್ ಮಣ್ ಎನ್ ಮಕ್ಕಳು ಅನ್ನುವಂತಹ ಒಂದು ನನ್ನ ಮಣ್ಣು ನನ್ನ ಜನ ಅನ್ನುವಂತಹ ಹೆಸರಿನಲ್ಲಿ ಒಂದು ಪಾದಯಾತ್ರೆ ಮಾಡಿ ಸಿಕ್ಕಾಪಟ್ಟೆ ಓಡಾಡಿ ಶ್ರಮ ಹಾಕಿ ಬೆವರು ಸುರಿಸಿ ಪಕ್ಷ ಕಟ್ಟುವಂತಹ ಪ್ರಯತ್ನ ಮಾಡಿದ್ರು. ಯಾಕೆಂದ್ರೆ ನಿಮಗೆ ಗೊತ್ತಿದೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಯಾವ ನೆಲೆ ಇಲ್ಲ. ಹಾಗಾಗಿ ರಜನಿಕಾಂತ್ಗೆ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಏನೇನೋ ಪ್ರಯತ್ನಗಳು ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ಅಣ್ಣಾಮಲೈ ಅಲ್ಲಿಗೆ ಹೋಗಿತ್ತು. ರಾಜ್ಯಾಧ್ಯಕ್ಷ ಸ್ಥಾನನೂ ಸಿಕ್ತು, ಸಿಕ್ಕಾಪಟ್ಟೆ ಪ್ರಯತ್ನಗಳು ನಡೀತು. 2024ರ ಚುನಾವಣೆ ಬಂತು. 2024ರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸೀಟು ಸಹ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಸ್ವತಃ ಈ ಅಣ್ಣಾಮಲೈ ಸೋತರು. ಆದರೆ ಅಲ್ಲೂ ಒಂದು ಪಾಸಿಟಿವ್ ಆದಂತಹ ಬೆಳವಣಿಗೆ ಇತ್ತು ಬಿಜೆಪಿಗೆ. ಏನು ಅಂದ್ರೆ ಅವರಿಗೆ AIADMKಗಿಂತ ಹೆಚ್ಚು ಪರ್ಸೆಂಟೇಜ್ ಮತಗಳು ಸಿಕ್ಕಿತ್ತು, ಡಬಲ್ ಸಿಕ್ಕಿತ್ತು. ಆಕ್ಚುಲಿ AIADMK ಕೇವಲ 8% ಪಡ್ಕೊಂಡಿದ್ರೆ ಬಿಜೆಪಿ 18% ಪಡ್ಕೊಂಡಿತ್ತು. 18%. AIADMK ಜೊತೆ ಮೈತ್ರಿ ಏನಾದ್ರೂ ಉಳಿಸ್ಕೊಂಡಿದ್ದಿದ್ರೆ ಬಿಜೆಪಿ ಒಂದೆರಡು ಸೀಟು ಗೆಲ್ಲುವಂತಹ ಸಾಧ್ಯತೆನೂ ಇರ್ತಿತ್ತು. ಯಾಕಂದ್ರೆ 8 + 18 26% ಆಗಿರೋದು. ಆದರೆ AIADMK ಜೊತೆ ಮೈತ್ರಿ ಮುರ್ಕೊಂಡಿದ್ರು. ಯಾರು ಮುರಿದಿದ್ದು? ಇದೇ ಅಣ್ಣಾಮಲೈ. AIADMK ಜೊತೆ ನಾವು ಹೋಗೋದು ಬೇಡ, ಸ್ವತಂತ್ರವಾಗಿ ಹೋಗೋಣ ಅಂತ ಹೇಳಿ ನಾನು ಪಾದಯಾತ್ರೆ ಮಾಡ್ತೀನಿ, ಈ ಹೆಣ್ ಮಕ್ಕಳನ್ನುವಂತಹ ಒಂದು ಪಾದಯಾತ್ರೆಯನ್ನ ನಾನು ಮಾಡ್ತೀನಿ, ಜನರ ನಡುವೆ ಹೋಗ್ತೀನಿ, ನಾನು ಪಕ್ಷ ಕಟ್ತೀನಿ ಅಂತ ನಂಬಿಕೆ ಮೂಡಿಸಿ ಮೋದಿ ಅಮಿತ್ ಶಾ ಇಬ್ಬರನ್ನು ನಂಬಿಸಿ ಆ ಒಂದು ಪಾದಯಾತ್ರೆ ಮಾಡಿ ಅದಕ್ಕೆ ಹಾಕಿದಂತಹ ಶ್ರಮವನ್ನ ಮೋದಿ ಸಹ ಪ್ರಶಂಸೆ ಮಾಡಿದ್ರು. ಸೂಪರ್ ಕೆಲಸ ಮಾಡ್ತಿದ್ರಿ ಅಂತ. ಬಟ್ ಎಲೆಕ್ಷನ್ ರಿಸಲ್ಟ್ಸ್ ಅಲ್ಲಿ ಬಂದಿಲ್ಲ. ಬಟ್ 18% ಅನ್ನುವಂಥದ್ದು ದೊಡ್ಡ ಒಂದು ಸಾಧನೆ. ಅದು AIADMKಗಿಂತ ಡಬಲ್ ಪರ್ಸೆಂಟೇಜ್ ಅನ್ನೋದು ತುಂಬಾ ದೊಡ್ಡ ಸಾಧನೆ. ಅದೇ ಪರ್ಸೆಂಟೇಜ್ ಅನ್ನು ಏನಾದರೂ ವಿಧಾನಸಭೆಯಲ್ಲಿ ರಿಪೀಟ್ ಮಾಡಿದ್ರೆ 20-30 ಕನಿಷ್ಠ ಒಂದು 20 MLAಗಳು ಗೆದ್ದು ಬಿಡ್ತಾರೆ ಬಿಜೆಪಿ ಕಡೆಯಿಂದ. ಆ ರೀತಿ ಇರುತ್ತೆ. ಬಟ್ ಅದು ಸಾಧ್ಯನಾ ಅಂದ್ರೆ ಇಲ್ಲ. ಯಾಕಂದ್ರೆ ಲೋಕಸಭಾ ಚುನಾವಣೆಗಳಲ್ಲಿ ಸೆಂಟ್ರಲ್ ಫೇಸ್ ನ ನೋಡಿ ವೋಟ್ ಹಾಕ್ತಾರೆ. ವಿಧಾನಸಭಾ ಚುನಾವಣೆಗಳಲ್ಲಿ ಲೋಕಲ್ ಆಗಿ ನೋಡಿ ವೋಟ್ ಹಾಕ್ತಾರೆ. ಆಗ AIADMK ಸುಲಭವಾಗಿ ಬಿಜೆಪಿನ ಹೊಡೆದು ಬಿಸಾಕತ್ತೆ. ಅದು ಬೇರೆ ವಿಚಾರ. ಬಟ್ ಅಂತಹದ್ದೊಂದು ಬೆಳವಣಿಗೆ ನಡೀತು. ಅದಾದ ನಂತರ ಬಿಜೆಪಿ ಏನು ಗೆಲ್ಲಲಿಲ್ವಲ್ಲ, ಆ ಇದರಲ್ಲಿ ಮತ್ತೆ AIADMK ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಯಿತು. ಮತ್ತೆ AIADMK ಜೊತೆ ಮೈತ್ರಿಗೆ ಹೋದಾಗ AIADMK ಇಟ್ಟಂತಹ ಪ್ರಮುಖ ಬೇಡಿಕೆಗಳಲ್ಲಿ ಒಂದು ಅಣ್ಣಾಮಲೈನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕಬೇಕು ಅಂತ. ಯಾಕಂದ್ರೆ ಅಣ್ಣಾಮಲೈ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ, ಸಿಕ್ಕಾಪಟ್ಟೆ ವಾಗ್ದಾಳಿ ಮಾಡಿದ್ದಾರೆ, ಕೆಟ್ಟ ಕೊಳಕ ಬೈದು ಓಡಾಡಿದ್ದಾರೆ ಬೈಕೊಂಡು. ಆ ಮನುಷ್ಯನನ್ನ ನಾವು ಸಹಿಸ್ಕೊಳ್ಳಲ್ಲ, ಮೈತ್ರಿ ಸರಿ ಹೋಗಲ್ಲ, ಆ ಮನುಷ್ಯ ನಮ್ಮ ಮಾತು ಕೇಳಲ್ಲ, ಆಗಲ್ಲ ಅಂದ್ರು. ಬಿಜೆಪಿ ಒಪ್ಕೊಳ್ತು.
ಅಣ್ಣಾಮಲೈನ ಕೆಳಗಿಳಿಸೇ ಬಿಡ್ತು. ಆ ಜಾಗಕ್ಕೆ ನಾಯ್ನಾರ್ ನಾಗೇಂದ್ರನ್ ಅನ್ನುವಂತಹ ಹೊಸ ವ್ಯಕ್ತಿಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷನನ್ನಾಗಿ ಮಾಡ್ತು. ಆಗ ಮುನಿಸ್ಕೊಂಡಿದ್ದಂತಹ ಬಿಜೆಪಿ ಕಾರ್ಯಕರ್ತರು ಮತ್ತು ಅಣ್ಣಾಮಲೈಗೆ ಸಮಾಧಾನ ಮಾಡೋದಕ್ಕೆ ಕೇಂದ್ರದಲ್ಲಿ ಇರುವಂತಹ ಒಂದು ಸಮಿತಿಗೆ ಅವರನ್ನ ಸದಸ್ಯರನ್ನಾಗಿ ತಗೊಳ್ತು. ಚುನಾವಣಾ ಪ್ರಕ್ರಿಯೆ ಸಮಿತಿನೋ ಎಂಥದ್ದು ಒಂದು. ಅಂದ್ರೆ ನಾವು ಈ ರಾಜ್ಯ ಹುದ್ದೆಯಿಂದ ತೆಗೆದು ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ತಗೊಂಡಿದ್ದೀವಿ ಅಣ್ಣಾಮಲೈನ ಅಂತ ತೋರಿಸ್ಕೊಳ್ಳುವಂಥದ್ದು. ಬಟ್ ಯಾರಿಗೇ ಆಗ್ಲಿ ಅದು ಅರ್ಥ ಆಗುತ್ತೆ, ಇವರನ್ನ ಕಿತ್ತು ಬಿಸಾಕಿರೋದು ರಾಜ್ಯಾಧ್ಯಕ್ಷ ಸ್ಥಾನದಿಂದ. ಅದಾದ ನಂತರ ಅದಕ್ಕೂ ಸಹ ಇವರೇನು ಹೋಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ. ಆಲ್ಮೋಸ್ಟ್ ಮೂಲೆ ಗುಂಪಾಗಿ ಹೋಗಿದ್ರು. ಆದರೆ ಇತ್ತೀಚೆಗೆ ರಾಜ್ಯಾಧ್ಯಕ್ಷ ನಾಯ್ನಾರ್ ನಾಗೇಂದ್ರನ್ ಒಂದು ಜವಾಬ್ದಾರಿಯನ್ನು ಕೊಟ್ಟರು. 6 ಕ್ಷೇತ್ರಗಳಲ್ಲಿ ಚುನಾವಣಾ ತಯಾರಿ ಉಸ್ತುವಾರಿಯನ್ನು ಹೊತ್ಕೋಬೇಕು ನೀವು ಅಂತ. ಅದಕ್ಕೂ ಸಹ ಇವತ್ತು ತಿಲಾಂಜಲಿ ಇಟ್ಟಿದ್ದಾರೆ ಅಣ್ಣಾಮಲೈ. ಆಗಲ್ಲ. ಕಾರಣ ಕೊಟ್ಟಿರೋದು ವೈಯಕ್ತಿಕ ಕಾರಣಗಳು. ನನ್ನ ತಂದೆಯ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಈ ಸನ್ನಿವೇಶದಲ್ಲಿ ಈ ಸಂದರ್ಭಕ್ಕೆ ನಾನು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಕ್ಕಾಗಲ್ಲ. ಬಟ್ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಯಾವುದೇ ಕೆಲಸ ಕೊಟ್ಟರು ಸಹ ನಾನು ಮಾಡ್ತೀನಿ, ಖಂಡಿತ ಮಾಡ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅಣ್ಣಾಮಲೈ. ಆ ಸ್ಟೇಟ್ಮೆಂಟ್ ಅನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರೋ ನೋಡಿ. ಯಾಕಂದ್ರೆ ರಾಜಕಾರಣಿಗಳು ಒಂದು ಪರ್ಸನಲ್ ವಿಚಾರ ಅಂತ ಏನೋ ಹೇಳ್ಕೊಂಡು ಯಾವುದೋ ಒಂದು ದೊಡ್ಡ ಜವಾಬ್ದಾರಿಯಿಂದ ನುಂಚ್ಕೊಳ್ಳೋದಿಲ್ಲ. ಏನಾದ್ರೂ ಬೇರೆ ಇದ್ರೆ ಮಾತ್ರನೇ. ಸೊ ಇದರ ನಡುವೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಅಣ್ಣಾಮಲೈಯಿಂದ ಎಲ್ಲ ಒಂದೊಂದಾಗಿ ಕಿತ್ಕೊಳ್ಳಲಾಗ್ತಿತ್ತೋ ಆಗ್ಲೇ ಶುರುವಾಗಿತ್ತು ಅಣ್ಣಾಮಲೈ ಬಿಜೆಪಿಯಲ್ಲಿ ಉಳಿತಾರ ಇಲ್ವಾ, ಬಿಜೆಪಿಯಲ್ಲಿ ಉಳಿತಾರ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಆಗ್ಲಿಂದನೇ ಇತ್ತು. ಅದು ಈಗ ಇನ್ನೂ ಜೋರು ಪಡೆಯುತ್ತೆ. ಯಾಕಂದ್ರೆ ಬಿಜೆಪಿಯಲ್ಲಿ ಈಗ ಅಣ್ಣಾಮಲೈ ಕೇವಲ ಒಬ್ಬ ಕಾರ್ಯಕರ್ತ ಮಾತ್ರ. ಯಾವುದೇ ಹುದ್ದೆ ಇಲ್ಲ, ಈಗ ಯಾವುದೇ ಹುದ್ದೆ ಇಲ್ಲ. ರಾಜ್ಯಾಧ್ಯಕ್ಷ ಆಗಿದ್ದಂತಹ ವ್ಯಕ್ತಿಗೆ ಇವತ್ತು ಯಾವುದೇ ನಿಖರವಾದಂತಹ ಹುದ್ದೆ ಇಲ್ಲ, ಜವಾಬ್ದಾರಿ ಇಲ್ಲ. ಒಬ್ಬ ಕಾರ್ಯಕರ್ತನ ರೀತಿಯಲ್ಲಿ ಅದಾದ್ರು ಕರೆದರೆ ಹೋಗ್ಬೇಕು, ಇಲ್ಲದ್ರೆ ಇಲ್ಲ. ಆ ಮಟ್ಟದಲ್ಲಿ ಇರ್ಬೇಕಾದ್ರೆ ಅಣ್ಣಾಮಲೈ ಸ್ವಂತ ಪಕ್ಷ ಮಾಡ್ತಾರ, ಬಿಜೆಪಿ ವಿರುದ್ಧವೇ ನಿಂತ್ಕೊಳ್ತಾರ ಅನ್ನುವಂತಹ ಪ್ರಶ್ನೆಗಳು ಈಗ ಬರ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ತಮಿಳುನಾಡಿನಲ್ಲಿ ಹೊಸ ಪಕ್ಷಗಳ ಏನು ಒಂದು ರೀತಿಯಾದಂತಹ ಒಂದರ ಹಿಂದೆ ಒಂದು ಬರ್ತಾನೆ ಇದ್ದಾವೆ. ಮೈತ್ರಿಗಳು ಬದಲಾಗ್ತಾ ಹೋಗ್ತಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಟಿವಿಕೆ ಅನ್ನುವಂತಹ ನಟ ವಿಜಯ್ ಸ್ಥಾಪನೆ ಮಾಡಿರುವಂತಹ ಪಕ್ಷ, ತಮಿಳಗ ವೆಟ್ರಿ ಕಳಗಂ ಅನ್ನುವಂತಹ ಪಕ್ಷ ಏನಿದೆಯಲ್ಲ, ಅದು ಈಗ ಬಹಳ ಸದ್ದು ಮಾಡ್ತಾ ಇದೆ. ಅದು ಡಿಎಂಕೆಗೆ ಟಕ್ಕರ್ ಕೊಡುವಂತಹ ರೀತಿಯಲ್ಲಿ ಬೆಳೀತಾ ಇದೆ ಅನ್ನುವಂತಹ ಅಂಶಗಳು ಹೊರಗಡೆ ಬರ್ತಿದ್ದಾವೆ. ಬಟ್ ಅಧಿಕಾರಕ್ಕೆ ಬರುತ್ತಾ ಅಂದ್ರೆ ಆ ಮಟ್ಟಕ್ಕಿಲ್ಲ. ಬಟ್ ಬಿಜೆಪಿ ಓಟ್ಗಳನ್ನ ಕಸಿಯುವ ಶಕ್ತಿಯನ್ನ ಟಿವಿಕೆ ಹೊಂದಿದೆ ಅನ್ನುವಂತಹ ಮಾತುಗಳು ಬರ್ತಾ ಇದೆ. ಈ ಹೊತ್ತಿನಲ್ಲಿ ಅಣ್ಣಾಮಲೈ ಸಹ ಇನ್ನೊಂದು ಪಕ್ಷ ಮಾಡಿಕೊಂಡು ಹೊರಗಡೆ ಹೋದ್ರೆ ಬಿಜೆಪಿ ಕತೆ ಮುಗಿಯಿತು. ಯಾಕಂದ್ರೆ ಅಣ್ಣಾಮಲೈ ಬಿಜೆಪಿಯನ್ನ ಹಿಂದುತ್ವದ ಆಧಾರದ ಮೇಲೆ ತಮಿಳುನಾಡಲ್ಲಿ ಕಟ್ಟೋಕೆ ಹೊರಟಿದ್ದು, ಹಿಂದುತ್ವದ ಆಧಾರದ ಮೇಲೆನೆ ಹೊಸ ಪಕ್ಷ ಮಾಡಿದ್ರೆ ಬಿಜೆಪಿಗಿರೋ ಒಂದೇ ನೆಲೆ ಹಿಂದುತ್ವ ಅನ್ನುವಂಥದ್ದು. ಅಣ್ಣಾಮಲೈ ಹಿಂದುತ್ವ ಹಿಡ್ಕೊಂಡು ಓಡಾಡಿದ್ದು. ಕೊನೆಗೆ ಮಿಕ್ಕಿದ್ದು ಚಾಟಿ ಏಟು ಬೀದಿಯಲ್ಲಿ ನಿಂತ್ಕೊಂಡು ತಮಗ್ ತಾವೇ ಚಾಟಿ ಹೊಡ್ಕೊಂಡ್ರು ಹೊರತು ಅದಕ್ಕಿಂತ ಹೆಚ್ಚೇನು ಸಾಧಿಸಕ್ಕಾಗ್ಲಿಲ್ಲ ಹಿಂದುತ್ವದ ಹೆಸರಿನಲ್ಲಿ. ಯಾಕಂದ್ರೆ ತಮಿಳುನಾಡಿನಲ್ಲಿ ಪೆರಿಯಾರ್ ಕ್ರಾಂತಿ ಆ ಮಟ್ಟದ್ದು, ದ್ರಾವಿಡ ಕ್ರಾಂತಿ. ಯಾರು ಸಹ ಅಷ್ಟು ಸುಲಭಕ್ಕೆ ಇವರ ಹಿಂದುತ್ವ ಉತ್ತರ ಪ್ರದೇಶ ಬಿಹಾರದ ರೀತಿಯಲ್ಲಿ ಅಥವಾ ರಾಜಸ್ಥಾನ ಮಧ್ಯಪ್ರದೇಶದ ರೀತಿಯಲ್ಲಿ ಮಾರು ಹೋಗೋದಿಲ್ಲ. ಅದು ನಡೆಯಲ್ಲ ತಮಿಳುನಾಡಿನಲ್ಲಿ. ಆದರೆ ಒಂದು ಸೆಕ್ಷನ್ ಆದ್ರೂ ನಡೆಯುತ್ತೆ, ಒಂದು ನಿಧಾನಕ್ಕೆ ಕಟ್ಕೊಂಡು ಹೋಗ್ಬೋದು ಅನ್ನುವಂತಹ ಕನಸಿತ್ತಲ್ಲ ಬಿಜೆಪಿದು, ಅದು ಕೂಡ ಸಾಧ್ಯ ಆಗಿಲ್ಲ. ಈಗ ಎಐಎಡಿಎಂಕೆ ಜೊತೆಲ್ಲ ಹೋಗ್ತಿದ್ದಾರೆ. ಸೊ ಅಣ್ಣಾಮಲೈಗೆ ಏನೂ ಇಲ್ಲ, ಅಲ್ಲಿ ಪ್ರಾಮುಖ್ಯತೆನೂ ಇಲ್ಲ, ಸ್ಥಾನನೂ ಇಲ್ಲ, ಎಂಥದ್ದು ಇಲ್ಲ. ಈ ಹಿನ್ನೆಲೆಯಲ್ಲಿ ಆ ಪಕ್ಷದಲ್ಲಿ ಯಾಕಿರ್ಬೇಕು ಅನ್ನೋ ಪ್ರಶ್ನೆ ಬಂದ ತಕ್ಷಣನೇ ಬೇರೆ ಪಕ್ಷ ಮಾಡ್ತಾರ ಅನ್ನುವಂಥ ಪ್ರಶ್ನೆಗಳು ಬಂದೇ ಬರ್ತವೆ. ಬಟ್ ಚುನಾವಣೆಯ ಸಂದರ್ಭದಲ್ಲಿ ಏನಾದ್ರೂ ಜವಾಬ್ದಾರಿ ಕೊಡಿ ಆಗ ನಿರ್ವಹಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದಾರಲ್ಲ, ಅದು ಎಲ್ಲೋ ಓಕೆ, ಪಕ್ಷದಲ್ಲಿ ಇದ್ರು ಇರಬಹುದು ಅನ್ನುವಂತಹ ಸೂಚನೆಗಳನ್ನು ಕೊಡ್ತಿರ್ಬೋದು. ಬಟ್ ರಾಜಕಾರಣಿಗಳ ಮಾತುಗಳನ್ನ ಯಾವತ್ತೂ ಸೀರಿಯಸ್ ಆಗಿ ತಗೋಬಾರ್ದು. ಬೆಳಗ್ಗೆ ಆಡಿದ ಮಾತಿಗೆ ಸಂಜೆ ಬೆಲೆ ಇರಲ್ಲ, ಸಂಜೆ ಆಡಿದ ಮಾತಿಗೆ ರಾತ್ರಿ ಇರಲ್ಲ, ರಾತ್ರಿ ಆಡಿದ ಮಾತಿಗೆ ಮತ್ತೆ ಮಾರನೇ ದಿನ ಬೆಳಗ್ಗೆಗೆ ಅದು ಅರ್ಥನೇ ಬದಲಾಗಿರುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ಒಟ್ಟಿನಲ್ಲಿ ಒಳ್ಳೆ ಖಡಕ್ IPS ಆಫೀಸರ್ ಆಗಿದ್ದಂತಹ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೂ ಹೋಗಿ ಆನಂತರ ಈಗ ಏನೂ ಅಲ್ಲದ ಪರಿಸ್ಥಿತಿಗೆ ಬಿಜೆಪಿಗೆ ಬಂದಿರೋದು ಮಾತ್ರ ಸತ್ಯ. ಮುಂದಿನ ದಿನಗಳಲ್ಲಿ ಅವ್ರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಅವರೇ ತಿಳಿಸ್ಬೇಕು. ಅಂತಹದ್ದೇನಾದ್ರು ಅಪ್ಡೇಟ್ಸ್ ಇದ್ರೆ ಖಂಡಿತ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.